ಹುಡುಗರಿಗೆ ಬ್ಯಾಟಿಯ ಬಡಿಗಾದೆ ಬಿದಿರು 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 ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು. ಪಲ್ಲಕ್ಕಿ ದಂಡಿಗೆಯಾದೆ ಪತ್ರಿಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರಿಗೆ ಬುಟ್ಟಿಯಾದೆ ಎಲ್ಲ ಮನಗುಡ್ಡದೊಳಗ ಏನದೆ ಎಲ್ಲ ಮನಗುಡ್ಡದೊಳಗ ಉದೋ 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 ಎಲ್ಲ ಮನಗುಡ್ಡದೊಳಗ ಎಲ್ಲ ಮನಗುಡ್ಡದೊಳಗ ಹಾಡ್ಲಿಕ್ಕಿ ನಾನಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು. ಅದರುತ ಬೆಳೆದಿದ್ದೆ ಸಿದ್ದರಾಮೇಶ್ವರನಿಗೆ ನಂದಿಯ ಕೋಲಾದೆ ಸಿದ್ದರಾಮ 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 ಸಿದ್ದರಾಮೇಶ್ವರನಿಗೆ ನಂದಿಯ ಕೋಲಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು. ಗಂಗವಾದೆ ದಂಡಿಬಾ ಸಿಂಗವಾದೆ ಅಂದರ ಹಾಲ ಗಂಬವಾದೆ ದಂಡಿಬಾ ಸಿಂಗವಾದೆ ದೊಡ್ಡ ದೊಡ್ಡ ಮಠದೊಳಗ ದೊಡ್ಡ ದೊಡ್ಡ ಮಠದೊಳಗ ಕಚ್ಚಾಯ ಗುಟ್ಟಿಯಾದೆ ಬಿದಿರು 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 ಶಿಶುವಿನಾಳಧೀಶನ ಮಠದೊಳಗ ಸಾಧುರ ಕೈಯೊಳಗ ಏನದೆ ಏಕದಾರಿಯಾದೆ ಬಿದಿರು 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 ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ನಾನಾರಿಗಲ್ಲಾದವಳು ನಾನಾರಿಗಲ್ಲಾದವಳು. ಧನ್ಯವಾದಗಳು. ಮೊದಲನೇದಾಗಿ ಇವತ್ತಿನ ಬ್ರಹ್ಮ ವೇದಿಕೆಯನ್ನು ಹಂಚಿಕೊಂಡಿರುವ ಕೇಲಿಯ ಶಿಕ್ಷಣ ಮಹಾವಿದ್ಯಾಲಯ ಈ ಮೂರು ಕೊಡುವುದು ಪಿನ್ ಕೋಡ್ ಐತಿ 59 12 35 ಅಂತ ಹಾಕ್ತೀವಿ. ಆ ಪಿನ್ ಕೋಡ್ ಹಾಕಿದಾಗ ಸರಿಯಾದ ವಿಳಾಸ ಹೋಗಿ ಮುಟ್ತೈತಿ. ನಿಮ್ಮ ಭಕ್ತಿ ನಿಮ್ಮ ಪ್ರಾರ್ಥನೆ ಆಮೇಲೆ ನಿಮ್ಮ ಬೇಡಿಕೆ ನಿಮ್ಮ ಮನವಿ ಎಲ್ಲವೂ ಸರಿಯಾದ ಸ್ಥಳಕ್ಕೆ ಅಥವಾ ದೇವರಿಗೆ ಸರಿಯಾಗಿ ಮುಟ್ಟುವಂತ ಏಕೈಕ ಪಿನ್ ಕೋಡ್ ಯಾವುದಾದ್ರೂ ಅದು ಮೂರು ಕೋಡ್ ಮಾತ್ರ. ಇಲ್ಲಿ ಬಂದು ಮುಟ್ಟಿಸಿದ್ರೆ ಮಾತ್ರ ಭಗವಂತಿಗೆ ಮುಟ್ತೈತಿ. ಕುಂಭಮೇಳ ಮಾಡ್ತಾರ. ಸಮುದ್ರ ಮಥನ ಮಾಡಿದಾಗ ಮೊದಲು ಹುಟ್ಕೊಂಡಿದ್ದು ವಿಷ, ಅದನ್ನ ಪರಮೇಶ್ವರ ಕುಡಿದ ಗಂಟಲು ಇಟ್ಕೊಂಡ. ಆಮೇಲೆ ಸಿಕ್ಕಿದ್ದು ಅಮೃತ. ಒಂದ್ ವೇಳೆ ಆ ಅಮೃತ ಸಲುವಾಗಿ
ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ನಡೆದಿರ್ತೈತಿ. ಅಮೃತ ಕಳಶ ಸಿಕ್ಕ ತಕ್ಷಣ ರಾಕ್ಷಸರೆಲ್ಲ ಅದನ್ನ ಪಡ್ಕೋಬೇಕು ಅಂತ ಓಡಿ ಬರ್ತಿರ್ತಾರ. ರಾಕ್ಷಸರ ಕೈಯ ಸಿಕ್ಕರ ಅವ್ರು ಅಮರರಾಗ್ತಾರ, ನಮ್ಮ ಲೋಕಕ್ಕೆ ಕಂಟಕ ಆಗ್ತಾರಂತ ನಾರದ ಅವ್ರಿಗೆ ಸಿಗಲಾರ್ದಂಗ ಬೇರೆ ಕಡೆ ಒಯ್ಯಬೇಕು ಅಂತ ತಪ್ಸ್ಕೊಂಡು ಓಡ್ತಿರ್ತಾನ. ಓಡುವಾಗ ಆ ಅಮೃತ ಕಳಶ ತುಳುಕಿ 4 ಹನಿ ಭೂಮಿ ಮೇಲೆ ಬೀಳ್ತೈತೆ. ಆ 4 ಹನಿ ಬಿದ್ದದ್ದು ಹರಿದ್ವಾರ, ಉಜ್ಜಯಿನಿ, ನಾಸಿಕ, ಆನಂತರ ಪ್ರಯಾಗರಾಜ. ಆ 4 ಹನಿ ಬಿದ್ದ ಜಾಗವನ್ನ ನಾವು ಪವಿತ್ರ ಸ್ಥಳ ಅಂತ ತಿಳ್ಕೊಂಡು ಅಲ್ಲಿ ಕುಂಭಮೇಳ ಮಾಡ್ತಾರೆ. ಬಹುಶಃ ಇತಿಹಾಸಕಾರರು ಅದನ್ನ ಬರೀದು ಬರ್ತಾರೇನೋ. ನಾರದ ಅವಾಗ ತಗೊಂಡು ಹೋಗುವಾಗ 4 ಹನಿ ಬಿದ್ದಿರಲಿಲ್ಲ, 5 ಹನಿ ಬಿದ್ದಿತ್ತು. ಆ 4 ಹನಿ ಅಲ್ಲಿ ಬಿದ್ದಾವ. ಅದರಲ್ಲಿ 1 ಹನಿ ಘಟಪ್ರಭಾ ಕೃಷ್ಣಾ ನದಿ ದಡದಲ್ಲಿರ್ತಕ್ಕಂಥ ಈ ಬಯಲು ಸೀಮೆಯ ಮುಳುಕೊಡ ಮಠದಲ್ಲಿ ಬಿದ್ದೈತಿ. ಅದಕ್ಕೋಸ್ಕರ ಇಲ್ಲಿ ಕುಂಭಮೇಳಕ್ಕಿಂತ ಜಾಸ್ತಿ ಜನ ಸೇರೋದು ನಾವು ನೋಡ್ತೀವಿ. ಅಷ್ಟೊಂದು ಪವಿತ್ರವಾದ ಸ್ಥಳ. ಕುಂಭಮೇಳಕ್ಕೆ ಹೋಗೋರೆಲ್ಲ ತಮ್ಮ ಪಾಪ ತೊಳ್ಕೊಳಕ್ ಹೋಗಿರ್ತಾರ. ವರ್ಷ ಪೂರ್ತಿ ಪಾಪ ಮಾಡಿರ್ತಾರ, ತೊಳ್ಕೊಳಕ್ ಅಲ್ಲಿ ಹೋಗಿರ್ತಾರ. ಆದ್ರೆ ಈ ಮುಳುಕೊಡ ಮಠಕ್ಕೆ ಬರುವ ಭಕ್ತರು ಕುಂಭಮೇಳಕ್ಕೆ ಹೋಗೋಕೆ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗಲೂ ಪುಣ್ಯವಂತರ ಆಗಿರ್ತಾರೆ. ಇಂಥ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಭಕ್ತರು ನಿಜವಾಗಿ ನೆನಪಿಡಬೇಕಾದ ವಿಷಯಗಳು ಏನಂದ್ರ, ನಮ್ಮ ಅಪ್ಪಾಜಿ ಅವರು ಬಹಳ ಚಂದ ಪ್ರವಚನ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಯ್ತಂದ್ರ 12ನೇ ಶತಮಾನ ಬಂಗಾರ ನೋಡಕ್ ಚಂದ ಇರ್ತೈತಿ, ಕಿಮ್ಮತ್ತಿಂದ ಇರ್ತೈತಿ. ಆದ್ರೆ ಅದಕ್ಕೆ ಸ್ಮೆಲ್ ಇರಂಗಿಲ್ಲ, ವಾಸನೆ ಇರಂಗಿಲ್ಲ. ಆ ಬಂಗಾರಕ್ಕೆ ಇನ್ನಷ್ಟು ವಾಸನೆ ಬಂದ್ರೆ ಎಷ್ಟು ಅದ್ರ ಮೌಲ್ಯ ಹೆಚ್ಚಾಕತಿ. ಅವ್ರು ಕೊಟ್ಟ 12ನೇ ಶತಮಾನದಲ್ಲಿ ಅವ್ರು ಕೊಟ್ಟಂತ ಬಂಗಾರದಂತ ವಚನಕ್ಕ ಇವ್ರು ಏನ್ ಸೇರಿಸಿದ್ರಂದ್ರ ಸುಗಂಧವನ್ನ ಸೇರಿಸಿದ್ರು. ಅದಕ್ಕ ಸುವರ್ಣಕ್ಕೆ ಸುಗಂಧ ಲೇಪನ ಆದಾಗ ಹೆಂಗ ಮೌಲ್ಯ ಹೆಚ್ಚಾಕತ್ಲ, ಅವಾಗ ಈ ಅಪ್ಪರ ಬಾಯಿಂದ ಏನಾಯ್ತಂದ್ರ ಪ್ರವಚನಗಳಿಗೆ ಮತ್ತಷ್ಟು ಮೌಲ್ಯ ಸಿಕ್ತು ಅಂತ. ಜೀವನ ಮೌಲ್ಯಗಳನ್ನ ಆ ಪುರಾಣದ ಮೂಲಕ ಹೇಳುವಂತ ಪ್ರಯತ್ನ ಮಾಡ್ತಾರ. ವೇದಗಳ ಕಾಲದಿಂದಲೂ ಇಡೀ ಜಗತ್ತಿಗೆ ವಿಶ್ವಗುರು ಆದಂತ ಭಾರತ ಮೌಲ್ಯಗಳನ್ನ, ಆದರ್ಶಗಳನ್ನ, ಸಂದೇಶಗಳನ್ನ ಕೊಡುವುದು ಬಂದೈತಿ. ಆದ್ರೆ ನಾವು ಭಾರತೀಯರಾದವ್ರು ಏನ್ ಮಾಡಿದ್ವಿ ಅಂದ್ರ ನಮ್ಮತನವನ್ನು ಮರೆತು ಸಂದೇಶಗಳನ್ನ ಗಾಳಿಗೆ ತೂರಿ ನಾವೇನ್ ಮಾಡಿದ್ವಿ, ತಪ್ಪು ದಾರಿಯಲ್ಲಿ ಬಿಟ್ಟಿವಿ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರ ಇಂಥ ಮಠಗಳಿಗೆ ಬರುವಂತ ಉದ್ದೇಶ ಏನೈತಿ, ಈ ಮಠಗಳಿಗೆ ಬರುವ ಉದ್ದೇಶ ಏನೈತೆ ಅಂದ್ರ, ಈ ಮಠ ಅನ್ನೋದು ಏನೈತೆ ಅಂದ್ರ ಒಂದು ಶಕ್ತಿ ಕೇಂದ್ರ, ಒಂದು ಭಕ್ತಿ ಕೇಂದ್ರ, ಎಲ್ಲ ಭಾವೈಕ್ಯ ಕೇಂದ್ರ ಐತೆ. ನಾವಿಲ್ಲಿ ಬಂದಾಗ ಒಂಚೂರು ಮನುಷ್ಯರು ಏನಾಯ್ತು ಅಂದ್ರ ಸ್ವಲ್ಪ ದೈವಿ ಗುಣ ನಮ್ಮಲ್ಲಿ ಬರ್ತಾವ. ದೇವರು ನಮ್ಗೆ ನೋಡ್ತಾನೋ ಅನ್ನೋದು ನಮ್ಗೆ ಗೊತ್ತಾಯ್ತು ಅಂದ್ರ, ದೇವರ ಅದಾನು ಅನ್ನೋದು ನಂಬಿಕೆ ನಮಗಿತ್ತು ಅಂದ್ರ ನಾವೇನ್ ಮಾಡ್ತೀವಿ ಅಂದ್ರ ಅಲರ್ಟ್ ಆಗಿರ್ತೀವಿ. ಎಷ್ಟೋ ಜನ ಈ ನೋಡಿ CC ಕ್ಯಾಮ್ರಾ ಇರ್ತೈತಿ. CC ಕ್ಯಾಮ್ರಾ ಇತ್ತಂದ್ರ ಮನುಷ್ಯ ಅಲರ್ಟ್ ಇರ್ತಾನೆ, ತಪ್ಪು ಮಾಡಾಗಿಲ್ಲ, ಯಾಕಂದ್ರೆ ನನ್ನ ಸೆರೆ ಹಿಡಿತೈತಿ ಅನ್ನೋದು ಒಂದು ಭಯ ಇರ್ತೈತಿ. CC ಕ್ಯಾಮ್ರಾನೇ ಇರಲಿಲ್ಲ ಅಂದ್ರ ಮನುಷ್ಯ ಮಡ ಬಂದಂತೆ ವರ್ತಿಸ್ತಾನೆ. ಈಗ ದೇವರಿಲ್ಲ, ಎಲ್ಲ ಸುಳ್ಳು ಅನ್ನುವಂತ ಜನ ಏನ್ ಮಾಡ್ತಾರೆ ಅಂದ್ರೆ ನಿಜವಾಗಿ ತಪ್ಪು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರಿಗೆ CC ಕ್ಯಾಮ್ರಾ ಇಲ್ಲ ಅನ್ನೋದು ಭ್ರಮೆ ಒಳಗಿರ್ತಾರೆ. ಆದ್ರೆ ಯಾರು ದೇವರ ಅದಾನ ಅಂತ ನಂಬ್ತಾರಲ್ಲ, ನೀವೇನಿದ್ರಲ್ಲ ಇಲ್ಲಿ ದೇವರ ಅದಾನ, ಎಲ್ಲ ಲಿಂಗ ಅದಾನ, ನಮ್ಗೆ ನೋಡ್ತಾನೋ ಅನ್ನೋದು ನಂಬಿಕೆ ನಿಮ್ಮಲ್ಲಿ ಏನೈತಿಲ್ಲ, ನೀವು ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೋಡ್ತಾನೋ ಅನ್ನೋದೊಂದು ಭಯ ಇರ್ತೈತಲ್ಲ. ಅದಕ್ಕೆ ಈ ಮಠಗಳಿಗೆ ಭಕ್ತಿ ಕಾರ್ಯಕ್ರಮ ಬರಬೇಕಾದ ಉದ್ದೇಶ ಏನಂದ್ರ ನಮ್ಮಲ್ಲಿ ಒಂಥರ ಏನ್ ನೋಡ್ಬೇಕು, ಪ್ರಾಮಾಣಿಕತೆ ಅನ್ನೋದು ಬರಬೇಕಾಗ್ತೈತೆ. ಅದಕ್ಕೋಸ್ಕರ ಬದುಕಿನಲ್ಲಿ ಎಷ್ಟೋ ಜನ ಕಷ್ಟಗಳು ಬರ್ತಾವ. ಕಷ್ಟ ಕಾರ್ಮಣಿಗಳು ಬಂದಾಗ ನಾವೇನ್ ಮಾಡ್ತೀವಿ, ಯಾರಿಗೂ ಮೊರೆ ಹೋಗ್ತೀವಿ, ಭಗವಂತನಿಗೆ ಮೊರೆ ಹೋಗ್ತೀವಿ. ಭಗವಂತ ನಮ್ಮನ್ನ ಕೈ ಹಿಡದೇ ಹಿಡಿದಿರ್ತಾರ. ಆದ್ರೆ ನಮ್ಮಲ್ಲಿ ಏನ್ ಇರಂಗಿಲ್ಲ ಅಂದ್ರ ತಾಳ್ಮೆ ಇರಂಗಿಲ್ಲ. ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ, ತಾಳ್ಮೆ ಕಳ್ಕೊಂಡು ಬಿಡ್ತೀವಿ. ತಾಳ್ಮೆ ಕಳ್ಕೊಂತ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ನಮ್ಮ ಕಷ್ಟಗಳು ಜಾಸ್ತಿ ಬಂದು ಅಂದ್ರ ನಾವ್ ಏನ್ ತಿಳ್ಕೊಬೇಕಂದ್ರ ಭಗವಂತ ನಮ್ಮನ್ನ ಸೆಲೆಕ್ಟ್ ಮಾಡ್ಯಾನ ಅಂತ ತಿಳ್ಕೊಬೇಕು. ಒಬ್ಬ ಬಡಿಗ ಏನಾದ್ರು ಒಂದು ವಸ್ತು ತಯಾರು ಮಾಡ್ಬೇಕಾದ್ರೆ ಗಿಡಗಳ ಹುಡುಕಾಕ್ ಹೋಗ್ತಾನೆ. ಎಂತ ಗಿಡಗಳ ಹುಡುಕ್ತಾನಂದ್ರ ಸಬಳಿದ್ದಂತ ಗಿಡನ ಹುಡುಕ್ತಿರ್ತಾನ, ನೆಟ್ಟಿಗಿದ್ದ ಗಿಡನ ಹುಡುಕ್ತಿರ್ತಾನ, ಅಂದ್ಕೊಂಡೋಗ ಇದ್ದ ಗಿಡನ ತೆಗೆದು ಬಿಸಾಕಿ ಹೋಗಿರ್ತಾನ. ವೇಸ್ಟ್ ಆಗಿದ್ರೆ ಏನು ತಯಾರಾಗಿಲ್ಲ ಅಂತೇಳಿ ಸಬಳಿ ಇದ್ದ ಗಿಡ, ನೆಟ್ಟಿಗಿದ್ದ ಗಿಡನ ಹುಡುಕ್ತಿರ್ತಾನ, ಅದಕ್ಕೂ ಉಳಿಗಟ್ಟು ಹಾಕ್ತಿರ್ತಾನೆ, ಅದರ ಒಂದು ಒಳ್ಳೆ ಮೂರ್ತಿ ಮಾಡ್ತಿರ್ತಾನೆ. ಆದ್ರೆ ನಾವೆಲ್ಲ ಕರೆಕ್ಟ್ ಅದಿದ್ವಿ, ನಾವೇನು ತಪ್ಪು ಮಾಡಿಲ್ಲ, ಒಳ್ಳೆಯವರದಿವು. ಆ ಭಗವಂತ ಕಷ್ಟ ಪಡಕ್ ನಮ್ದೇ ಯಾಕೆ ಆಯ್ಕೆ ಮಾಡ್ಕೊತಾನ ಅಂತಂದ್ರ, ಬಡಿಗ ಗಿಡ ಎದಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರ, ಅದರಿಂದ ಮೂಲಿಗಲ್ಲಿ ತರ ತಗೋದಿರ್ತಾನೆ, ಏನು ಯೂಸ್ ಆಗಿಲ್ಲ ಅಂತೇಳಿ. ಚೆನ್ನಾಗಿರೋ ಕಲ್ಲನ್ನ ತಗೊಂಡು ಮೂರ್ತಿ ತಯಾರು ಮಾಡ್ತಿರ್ತಾನಲ್ಲ, ಅದ್ರ ಅರ್ಥ ಭಗವಂತ ನಮ್ಮದೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಂದ್ರ ನಮ್ಗೆ ಒಳ್ಳೆ ಮೂರ್ತಿ ಮಾಡಿಸುವಾಗೆ, ಒಳ್ಳೆ ವ್ಯಕ್ತಿಯನ್ನ ಮಾಡಿಸುವಾಗೆ, ನಮ್ಗೆ ಇನ್ನಷ್ಟು ವ್ಯಾಲ್ಯೂ ಬರುವಾಗ ಮಾಡಿಸುವಾಗ ಆಯ್ಕೆ ಮಾಡಿರ್ತಾನೆ. ಕಷ್ಟಗಳು ಬಂದ್ರೆ ದೇವ್ರು ನಮ್ಮ ಜೊತೆ ಕನೆಕ್ಟ್ ಅದಾನ ಅಂತ ತಿಳ್ಕೋಬೇಕು. ದಯವಿಟ್ಟು ಕಷ್ಟಗಳು ಬಂದಾಗ ದೇವ್ರನ್ನ ಮರಿಬಾರ್ದು. ದೇವ್ರ ಕಷ್ಟಗಳನ್ನು ಕೊಡುವ ಮೂಲಕ ಕೈ ಹಿಡಿತಿರ್ತಾನೆ. ನಾವು ಬಹಳಷ್ಟು ಮಂದಿ ತಪ್ಪು ತಿಳ್ಕೊತೀವಿ. ಇನ್ನೊಂದ್ ಏನಂದ್ರ, ನಾ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ನಾವು ಒಳ್ಳೆ ಹೋದವನು, ನನಗೆ ಕಷ್ಟಗಳು ಬರ್ತಾವಂತೀವಿ. ಆದ್ರೆ ಕಷ್ಟಗಳು ಬರುದು ನಾವ್ ಈಗ ಹೆಂಗದೀವಿ ಅದರ ಆಧಾರ ಮೇಲೆ ಅಲ್ಲ, ನಾವು ಹೋದ ಜನ್ಮದಾಗ ಏನ್ ಮಾಡಿದ್ದೀವಿ ಆಧಾರ ಮೇಲೆ. ರಿಸಲ್ಟ್ ಏನಾಗಿದೆ ಈ ವರ್ಷ ಬರ್ತದೆ, ಈ ಜನ್ಮದಾಗ ಬರ್ತದೈತಿ. ಈ ವರ್ಷ ನಾವು ಈ ಜನ್ಮದಾಗ ನಾವು ಬಹಳ ಒಳ್ಳೆಯವರೇ ಇರ್ತೀವಿ, ಯಾರಿಗೂ ಕೆಟ್ಟದ್ ಮಾಡಿರಂಗಿಲ್ಲ. ಆದ್ರ ಕಳೆದ ಜನ್ಮದಲ್ಲಿ ನಾವು ಕೆಟ್ಟದನ್ನ ಮಾಡಿರ್ತೀವಿ, ಅದರ ಪಾಪಕ್ಕಾಗಿ ನಮ್ಗೆ ಏನ್ ಮಾಡ್ತಾರೆ, ಈ ಕಷ್ಟ ಪಡ್ತಿರ್ತಾರೆ. ಇನ್ನೊಂದು ಕಡೆ ನೋಡ್ತೀವಿ, ದುಷ್ಟ ಇರ್ತಾನ, ಮೋಸಗಾರ ಇರ್ತಾನ, ವಂಚಕ ಇರ್ತಾನ, ಭಗವಂತ ಅವನ್ನ ಚೆನ್ನಾಗಿಟ್ಟಾನಲ್ಲ ಅಂತ ನಾವು ವ್ಯಥೆ ಪಡ್ತಿರ್ತೀವಿ. ಅದನ್ನ ಕೊಡುವ ಅವಶ್ಯಕತೆ ಇಲ್ಲ. ಈಗ ದುಷ್ಟ, ಮೋಸ, ವಂಚನೆ ಎಲ್ಲ ಮಾಡ್ತಿರ್ಬೋದು, ಆದ್ರೆ ಹೋದ ಜನ್ಮದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿರ್ತಾನಂತ.
ಆ ಭೀಷ್ಮನಿಗೂ ಸಹಿತ ಆ ಮಹಾಭಾರತ ಭೀಷ್ಮನಿಗೂ ಕರ್ಮ ಫಾಲೋ ಮಾಡ್ತಾ ಬಿಡ್ಲಿಲ್ಲ ಅವ್ರನ್ನ. ಭೀಷ್ಮ ಮುಪ್ಪಿನ ಕಾಲದೊಳಗ ಬಾಣದ ಮೇಲೆ ಮಕ್ಕಳೊಂದ ಪರಿಚಯ ಏನ್ ಮಾಡಿದ್ದೆ ಅಂದ್ರ ದಾರಿಲಿ ನಡ್ಕೊತ ಹೋಗುವಾಗ ಆಟ ಒಂದು ಹಾವು ಬಂದಿತ್ತು. ಹಾವನ್ನ ಕಾಲಿಂದ ಚಿಮ್ಮಿ ಬಿಟ್ಟಿದ್ದಿ, ಅದು ಮೂಳು ಕಟ್ಟಾಗ ಹೋಗಿ ಬಿತ್ತು. ಎಕಡೆ ಹೊಳಿದ್ರು ಮೈ ತುಂಬ ಅದಕ್ಕೆ ಮೂಳು ಚುಚ್ಚಿದ್ವು, ಅದು ಮರಿಗೆ ಸಾಯ್ತು, ಅದ್ರ ಪಾಪ ನಿನಗೆ ತಟ್ಟಿತು. ಅದಕ್ಕೆ ಈ ಉಳ್ಳಾಡಿ ಎಕಡೆ ಹೊಳಿದ್ರು ನೀನು ಬಾಣ ಚುಚ್ಚುವಾಗೈತಿ. ಭಗವಂತ ಅವಾಗಿಂದ ರಿಸಲ್ಟ್ ಈಗ ಮಾಡಾಕತ್ತೇನ ಅಂದ್ರ ಈ ರೀತಿ ಕರ್ಮಗಳು ಫಾಲೋ ಮಾಡ್ತಿರ್ತಾವ. ಶ್ರೀಕೃಷ್ಣ ಪರಮಾತ್ಮಗೂ ಕಷ್ಟಗಳ ತಪ್ಪಿಲ್ಲ, ರಾಮಗೂ ಕಷ್ಟಗಳ ತಪ್ಪಿಲ್ಲ, ರಾಮ ಸೀತಾಗೂ ಕಷ್ಟಗಳ ತಪ್ಪಿಲ್ಲ. ಸೀತಾ ರಾಜನ ಮಗಳ ಸುಖವಾಗಿರ್ಲಿ ಅಂತ ಹೇಳಿ ರಾಜನ ಮಗನಿಗೆ ಮದುವೆ ಮಾಡಿ ಕೊಡ್ತಾರ. ಆಗೋದೈತಿ ನಾಳೆ ರಾಜ ಘೋಷಣೆ ಆಗೋದೈತಿ. ರಾತ್ರಿ ತಾಯಿಯ ಷಡ್ಯಂತ್ರದಿಂದ ಏನಾಗುತ್ತೆ, ವನವಾಸ ಹೋಗೋ ಪರಿಸ್ಥಿತಿ ಬರ್ತೈತಿ. ಹೋಗುವಾಗ ಎಂತ ಪರಿಸ್ಥಿತಿ ನೋಡ್ರಿ. ಹೋಗುವಾಗ ಭರತ ಅವರ ಸಹೋದರ ಏನ್ ಮಾಡ್ತಾರ, ಅಣ್ಣ ನನ್ನ ನೆನಪಿಗಾಗಿ ನಿನ್ನ ಕಾಲಾಗಿನ ಪಾದರಕ್ಷೆ ಕೊಡು ಅಂತೇಳಿ ಪಾದರಕ್ಷೆ ಇಸ್ಕೋತಾನೆ. ಎಂತ ಕಷ್ಟ ಬರ್ತಾವಂದ್ರ ಮತ್ತೊಂದೇನಾರ ಶಾಲಾ ಮತ್ತೇನಾರು ಇಸ್ಕೋದ್ರ ನಡೀತಿತ್ತ, ಚಪ್ಪಲನ್ನ ಇಸ್ಕೋಬೇಕಾ, ಮಾತ್ರ ನಡ್ಕೋದು ಬರಿಗಾಲಿ ಹೋಗುವಂತ ಪರಿಸ್ಥಿತಿ ಬಂತ. ರಾಮ ಅಂತ ಕಷ್ಟ ನೋಡ್ರಿ. ಇಷ್ಟೆಲ್ಲ ಕಷ್ಟಗಳು ಬಂದ್ರು ಸಹಿತ ಮತ್ತೆ ಕೊನೆಗೆ ಜಯಿಸಿದ ಅವನ ಆದರ್ಶವನ್ನ ಎಂದೂ ಕೈ ಬಿಡಲಿಲ್ಲ ಅಂತ. ಅವಳ ಪತ್ನಿ ಆದವಳು ಸಹಿತ ಆದರ್ಶದ ಪರಮಾವಧಿಯನ್ನ ಮೆರೆದಳು. ಅಂದ್ರೆ ಇವೆಲ್ಲ ಕಷ್ಟಗಳು ದೇವರಿಗೂ ಅದಾವ ಅಂದ ಬಳಕ ನಾವೇನ್ ನಮಗೂ ಕಷ್ಟಗಳು ಬರ್ತಾವ. ಕಷ್ಟಗಳು ಬಂದಾಗ ಧೈರ್ಯ ಇರ್ಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರಂದ್ರ ಕಷ್ಟಗಳು ಬಂದಾಗ ನಮ್ಮ ಧೈರ್ಯನ ಕಳ್ಕೊತಾರ. ಆ ಕೆಲಸ ಮಾಡ್ಬಾರ್ದು. ಭಗವಂತ ನಮ್ಗೆ ಕೈ ಹಿಡಿತಾನ ಅನ್ನೋ ನಂಬಿಕೆ ನಮಗೆ ಇತ್ತಂದ್ರೆ, ಕಾಪಾಡೋದು ನಂಬಿಕೆ ಇರ್ತಾರ, ಧೈರ್ಯ ಇರ್ತೈತಿ. ನಾವು ಬದುಕಿನಲ್ಲಿ ನಾವು ಜಗದ ಮಾಲೀಕರಾಗಬೇಕಾದ್ರ, ವಿಶ್ವದ ಮಾಲೀಕರಾಗಬೇಕಾದ್ರೆ ನಾವು 3 ಫ್ಯಾಕ್ಟ್ರಿ ಮಾಲೀಕರಾಗಬೇಕು. ಮೊದಲು ಇಡೀ ಜಗತ್ತಿನ ಮಾಲೀಕರು ನಾವು ಆಗ್ಬೇಕು ಅಂದ್ರೆ ಮೊದಲು 3 ಫ್ಯಾಕ್ಟ್ರಿ ಮಾಲೀಕರಾಗಬೇಕು. ಆ 3 ಫ್ಯಾಕ್ಟ್ರಿ ಯಾವಂದ್ರ ತಲೆ ಕೂಲಾಗಿರ್ಬೇಕು, ವಿಚಾರಗಳು ಕೂಲಾಗಿರ್ಬೇಕು, ಯಾವಾಗಲೂ ಶಾಂತ ಆಗಿರ್ಬೇಕು, ಸುಳ್ಳ ಗಡಿಬಿಡಿ ಮಾಡಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ವಿನಾಕಾರಣ ನಮ್ಮ ಆರೋಗ್ಯ ನಮ್ದು ಹಾಳಾಗತ್ತೆ. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಇರಬೇಕು, ಬಾಯಾಗ ಶುಗರ್ ಫ್ಯಾಕ್ಟ್ರಿ ಇರಬೇಕು ಅಂತ. ಅದು ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಬಾಯಿ ಒಳಗೆ ಸಿಹಿಯಾದ ಮಾತುಗಳು ಇರಬೇಕು. ಒಳ್ಳೆ ಮಾತುಗಳನ್ನ ಆಡಿದ್ರೆ ಜನ ನಮ್ಮನ್ನ ನಂಬ್ತಾರ, ನಮ್ಮ ಜೊತೆ ಸ್ನೇಹ ಬೆಳೆಸ್ತಾರ. ಒಳ್ಳೆ ಮಾತಿನಿಂದ ನಾವು ಒಳ್ಳೆದನ್ನ ಫಲಿತಾಂಶವನ್ನು ಪಡಿತೀವಿ ಅಂತ. ಆನಂತರ ಇನ್ನೊಂದು ಏನ್ಬಾರ್ದು, ಇವು 3 ನಮ್ಮ ಹತ್ರ ಇತ್ತು ಅಂದ್ರೆ ನಾವು ಜಗತ್ತಿನ ಮಾಲೀಕರಾಗಕ್ಕ ಸಾಧ್ಯ ಆಗ್ತೈತಿ. ಅದಕ್ಕೋಸ್ಕರ ನಾವೆಲ್ಲ ಗಳಿಸ್ಬೇಕು. ನಾವೇನೆಲ್ಲ ಗಳಿಸ್ತೀವಿ ಆದ್ರ ಗಳಿಸಿದಾಗ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ನಾವು ಸ್ವಲ್ಪ ಒಳ್ಳೇದಕ್ಕೆ ಬಳಸ್ಬೇಕು ಅಂತ ಮನೋಭಾವನೆ ಇರ್ಬೇಕಾಗತ್ತೆ. ಅದಕ್ಕ ಒಂದು ಸಣ್ಣ ವಿಚಾರ ಏನಂದ್ರ, ನಮಗ ದೇಹ ಭಾರ ಅನಿಸ್ತಂದ್ರ, ನಮ್ಮ ದೇಹದ ತೂಕ ಹೆಚ್ಚಾತು, ದೇಹ ಭಾರ ಅನಿಸ್ತು ಅಂದ್ರೆ ನಾವು ವ್ಯಾಯಾಮ ಮಾಡ್ಬೇಕು. ದೇಹ ಭಾರ ಅನಿಸ್ತಂದ್ರೆ ವ್ಯಾಯಾಮ ಮಾಡ್ಬೇಕು. ಮನಸ್ಸು ಭಾರ ಅನಿಸ್ತಂದ್ರೆ ಧ್ಯಾನ ಮಾಡ್ಬೇಕು. ಅದರ ಮನಸ್ಸು ಭಾರ ಅನಿಸ್ತಂದ್ರೆ ಧ್ಯಾನ ಮಾಡ್ಬೇಕು. ಸಂಪತ್ತು ಭಾರ ಅನಿಸ್ತಂದ್ರೆ ನಾವೇನ್ ಮಾಡ್ಬೇಕು, ದಾನ ಮಾಡ್ಬೇಕು. ಇವು 3 ಜೀವನದ ಪಾಲಿಸೋದ್ರ ನಾವು ಅತ್ಯಂತ ಸಂತೋಷಕರವಾದ ಜೀವನ ನಡೆಸಕ ಸಾಧ್ಯ ಆಗ್ತೈತೆ. ಅದಕ್ಕಿಂತ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗತ್ತೆ. ಅಧ್ಯಾತ್ಮ ಅಂದ್ರೆ ನಾವೇನು ಕಾಶ್ಮೀರಕ್ಕೆ ಹೋಗ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು, ಮಠ ಮಂದಿರಗಳಲ್ಲಿ ಅಲ್ಲೇ ಸೇರ್ಬೇಕು ಅಂತ ಏನಿಲ್ಲ. ನಾವು ಸಂಸಾರಿಗಳಾಗಿ ಮನೆ ಒಳಗಡೆ ಆಧ್ಯಾತ್ಮಿಕ ಜೀವನ ನಡೆಸಕ್ ಸಾಧ್ಯ ಆಗತ್ತೆ. ಅದರ ಆದರ್ಶಗಳನ್ನ ಮೌಲ್ಯಗಳನ್ನ ನಾವು ಪಾಲಿಸೋದಂತ ಮಕ್ಕಳಿಗೂ ಪಾಲಿಸ್ಬೇಕು. ನಿಮ್ಮೆಲ್ಲ ನೋಡಿದ್ರೆ ಬಹಳ ಖುಷಿ ಆಗತೈತಿ. ಇದು ಎಂತ ಟೈಮ್ ಐತಂದ್ರ ಈ ಟೈಮ್ದಾಗ ಎಲ್ಲರೂ ತಾಯಂದ್ರು ಟಿವಿ ಮುಂದೆ ಕುಂತಿರ್ತಾರ. ಟಿವಿ ಮುಂದೆ ಕಪೋಲ ಕಲ್ಪಿತ ಕಥೆಗಳನ್ನ ಹೇಳುವಂತ ಕಾಲ್ಪನಿಕ ಧಾರಾವಾಹಿಗಳನ್ನು ನೋಡ್ತಾರ. ಧಾರಾವಾಹಿ ನೋಡಿದಂತ ಎಷ್ಟೋ ಮನೆ ಮಠಗಳೆಲ್ಲ ಹಾಳಾಗಿ ಹೋಗ್ಯಾವ. ಅಂದ್ರೆ ಅಂತದನ್ನ ಬಿಟ್ಟು ನೀವು ಇಲ್ಲಿ ಬಂದಿರಲ್ಲ, ಆದ್ರೆ ಈ ಬದುಕಿನಲ್ಲಿ ನೀವು ಏನೋ ಅಗಾಧ ಒಂದು ಸಾಧನೆ ಮಾಡ್ತಿರತ್ತ. ಅದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ರಿ. ತಾಯಂದ್ರೆ ಇದ್ರೆ ನಿಮ್ಗೆ ಹೇಳ್ಬೇಕು, ಮಕ್ಕಳಿಗೆ 4 ತುತ್ತು ಕಡಿಮೆ ತಿನ್ನಿಸೋರು ಪರವಾಗಿಲ್ಲ, ಒಳ್ಳೆ ಸಂಸ್ಕಾರ ಅವ್ರ ಮಕ್ಕಳಿಗೆ ಬೆಳೆಸ್ಬೇಕು. ಯಾಕೆ ಏನಾಗಿತ್ತಂದ್ರೆ ಇತ್ತೀಚೆಗೆ ನಾವೆಲ್ಲ ಬಹಳ ವಿಶ್ವಗುರು ಸ್ಥಾನದಾಗಿದ್ದವ್ರ. ನಾವು ಶಿಕ್ಷಣದಲ್ಲಿ ಏನ್ ಕಮ್ಮಿ ಇಲ್ಲ, ನಮಗೆ ಜ್ಞಾನ ಐತಿ. ಹೆಂಗೈತೆ ಅಂದ್ರ ಜ್ಞಾನ ನಮ್ಮಲ್ಲಿ ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಐತೆ, ತಲೆ ತುಂಬಾ ಬೆಳಕೈತೆ, ಆದ್ರೆ ಹೃದಯ ಕತ್ತಲೆ ಒಳಗೈತಿ. ತಲೆ ತುಂಬಾ ಬೆಳಕೈತಿ, ಹೃದಯ ಕತ್ತಲೆ ಒಳಗೈತಿ. ನಾನು ಜ್ಞಾನದ ವಿಷಯದೊಳಗ ಅಗಾಧ ಸಾಧನೆ ಮಾಡಿವೆ, ಆದ್ರ ಭಾವದ ವಿಷಯದೊಳಗೆ ಬಹಳ ಬಡತನ ಐತಿ. ಜ್ಞಾನದ ಶ್ರೀಮಂತಿಕೆ ಐತಿ, ಅದ್ರ ಭಾವದ ವಿಷಯದ್ರು ಬಡತನ. ಇನ್ನೊಬ್ರು ನೋಡಿದ ಕೂಡಲೇ ಅವ್ರ ಬಗ್ಗೆ ಕನಿಕಾರ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು, ಇನ್ನೊಬ್ರಿಗೆ ನೆರವು ಆಗ್ಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಇಲ್ಲ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಅನ್ನೋ ಮನೋಭಾವನೆ ನಮ್ಮಲ್ಲಿ ಐತೆ. ಅದಕ್ಕ ನಾವ್ ಹೆಂಗ್ ಬದುಕಾಗತ್ತೀವಿ ಅಂದ್ರ ಈ ವಿಶ್ವವೇ ಒಂದು ಕುಟುಂಬ ಅನ್ನುವಂತ ಬೆಳೆಯಾಗೈತಿ. ಟೆಕ್ನಾಲಜಿ ಎಲ್ಲ ಬೆಳೆದೈತಿ, ಆದ್ರೆ ನಾವ್ ಹೆಂಗ್ ಬದುಕಾಗ್ತೀವಿ ಅಂದ್ರೆ ನಾವೇ ಜೈಲ್ ನಿರ್ಮಾಣ ಮಾಡ್ಕೊಂತ ಬದುಕಾಗ್ತೀವಿ. ಈ ನೋಡ್ರಿ ದೊಡ್ಡ ದೊಡ್ಡ ಸಿಟಿ ಒಳಗ ಲೇಔಟ್ ಬಂದಾವ, ದೊಡ್ಡ ದೊಡ್ಡ ಪ್ಲಾಟ್ ತಗೋತಾರ, ಕೋಟ್ಯಾನ್ ಕೋಟಿ ಸುರಿದು ಮನಿ ಕಟ್ತಾರ, ಜೈಲಿಗಿಂತ ಎತ್ತರವಾದ ಕಂಪೌಂಡ್ ಕಟ್ಕೋತಾರ. ಕಂಪೌಂಡ್ ಆಚೆ ಏನೈತೆ ನನಗೆ ಗೊತ್ತಿಲ್ಲ, ಕಂಪೌಂಡ್ ಒಳಗೆ ಮಾತ್ರ ನನ್ನ ಆಸ್ತಿ ತಿಳ್ಕೊಂಡು ಬದುಕ್ತಾರ. ಮಧ್ಯರಾತ್ರಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗ್ತಾರ, ಲವಲು ಹೋಗ್ಕೊಂಡ್ರೆ ಯಾರು ಒಂದು ಹುಳ ಬರಂಗಿಲ್ಲ ಹೊರಗಿಂದ. ಆ ರೀತಿ ಬದುಕೋದ್ರಾಗ ಅರ್ಥ ಇಲ್ಲ. ನಾವೇ ಬೇಲಿ ಹಾಕೊಂಡು ಬದುಕಾಗ್ತಿದೀವಿ. ಇವ ಹಳೆ ಕಾಲದೊಳಗ ಹಳ್ಳಿ ಜೀವನ ನೋಡ್ರಿ ಎಷ್ಟು ಡೋರ್ ಮುಚ್ಚಂಗಿಲ್ಲ. ಅದ್ರ ಬಂದವರಿಗೆಲ್ಲ ಬರ್ರಿ ಅನ್ನೋ ಒಂದು ಮನೋಭಾವನೆ. ಅದ್ರ ಬಂದವ್ರ ಮನಿಗೆ ಬಂದವ, ಜಗಳಕ್ಕೆ ಬಂದವನೋ, ಶತ್ರು ಬಂದವನೋ, ಮಿತ್ರ ಬಂದವನೋ, ಬಂಧು ಸತ್ಕಾರ ನಮ್ಮ ದೇಶ ಒಳಗೆ ಐತಿ. ಅದು ಇತ್ತೀಚೆಗೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಏನಾಗೈತಿ, ಬಂದಂತವ ಬಂಧು ಇದ್ರು ಸಹಿತ ಬಂದ ಮೊದಲು ಏನ್ ಮಾಡ್ಬೇಕು, ಕಂಪೌಂಡ್ ಹೊರಗೆ ನಿಲ್ಬೇಕು, ನಾಯಿಗಳಿವೆ ಎಚ್ಚರಿಕೆ ಅಂತ ಬರೀತಾರೆ. ಅದ್ರ ನಾಯಿಗಳಿವೆ ಎಚ್ಚರಿಕೆ ಅಂತ ಬರುವಂತ ಮನೋಭಾವನೆ ಹೋಗ್ಬೇಕೀಗ. ಏನ ಬರಿಬೇಕಂದ್ರೆ ಹೊರಬೇಕಾದ್ರೆ ಬರೀರಿ, ದೇವರಿದ್ದಾನೆ ಎಚ್ಚರಿಕೆ ಅಂತ ಬರೀರಿ.
ದೇವರದನ್ನ ನೀ ಎದಕ್ ಬಂದದಿ ಏನ್ ಮಾಡ್ತೀವಿ ದೇವ್ರು ನೋಡ್ತಾನ ನಿನ್ನ ಫಲ ಕೊಡ್ತಾನ ಅನ್ನೋದು ಅವ್ರಿಗೆ ಎಚ್ಚರಿಕೆ ಕೊಡ್ತೈತೆ. ನಾಯಿಗಳಿಗೆ ಎಚ್ಚರಿಕೆ ಅಂತ ಬರೆಯೋದು ಬದಲಿ ದೇವರಿಂದಾನೇ ಎಚ್ಚರಿಕೆ ಅಂತ ಬರಿಬೇಕು. ಈ ಮಂತ್ರಾಲಯಕ್ಕೆ ಹೋದವರೆಲ್ಲ ಹಾಕ್ತಾರಲ್ಲ ರಾಯರಿ